to my YouTube channel, The Science Education Forum. So last class ಅಲ್ಲಿ ನಾನು ನಿಮಗೆ ಕ್ಲಾಸ್ 10 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನ ಹೇಳ್ತಾ ಇದ್ದೆ. ಸೊ ಅದರಲ್ಲಿ ಯಾವ್ದನ್ನ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ಹೇಳ್ತಾ ಇದ್ದೆ. ಸೊ ಒಂದಿಷ್ಟು ಕ್ರಿಯೆಗಳನ್ನ ನಿನ್ನೆ ನಿಮ್ಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದೀನಿ. ಸೊ ಲಾಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಒಂದು ಉಳಿದಿತ್ತು. ಸೊ ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗೆ ನಾವು ಇಂಗ್ಲಿಷ್ ನಲ್ಲಿ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿದ್ರ ಈ ಒಂದು ವರ್ಡ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ರಿಡಕ್ಷನ್ ಇದೆ, ಆಕ್ಸಿಡೇಷನ್ ಇದೆ, ಹೌದಾ? ಸೊ ಉತ್ಕರ್ಷಣ ಅಂತ ಹೇಳಿದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಪಕರ್ಷಣ ಅಂತ ಹೇಳಿದ್ರ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಎರಡೂ ಒಟ್ಟಿಗೆ ಇರೋದ್ರಿಂದ ಅದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಗೆ ನಾನು ನಿಮ್ಗೆ ಉತ್ಕರ್ಷಣ ಕ್ರಿಯೆ ಅಂದ್ರೇನು, ಆಮೇಲೆ ಅಪಕರ್ಷಣ ಕ್ರಿಯೆ ಅಂದ್ರೇನು ಅಂತ ಹೇಳ್ಬಿಟ್ಟು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎರಡನ್ನೂ ಸಹ ಒಂದೇ ಸಮೀಕರಣದಲ್ಲಿ ನಾವು ನೋಡಬಹುದು ಅನ್ನೋದನ್ನ ನಾವು ಏನ್ ಮಾಡ್ತೀನಿ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದ ಫಸ್ಟ್ ಒನ್ ಉತ್ಕರ್ಷಣ ಕ್ರಿಯೆ ಬಗ್ಗೆ ನಾವೀಗ ಸ್ಟಡಿ ಮಾಡೋಣ. ಸೊ ಏನಂತ ಹೇಳಿದ್ರೆ ಇವಾಗ ಕಾಪರ್ ಇರುತ್ತೆ. ಸೊ ಕಾಪರ್ ಪೌಡರ್ ಅನ್ನ ನಾವು ಚೀನಾ ಡಿಶ್ ಅಲ್ಲಿ ಹಾಕಿ ಅದನ್ನ ಕಾಯಿಸಿದಾಗ ಏನಾಗುತ್ತೆ, ಅದ್ರ ಕಲರ್ ಚೇಂಜ್ ಆಗುತ್ತೆ. ಸೊ ಅದ್ರ ರಾಸಾಯನಿಕ ಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಕಾಪರ್, ಸೊ ಅದನ್ನ ನಾವು ಕಾಯಿಸ್ತಾ ಇದ್ದೀವಿ ಅಂತಂದ್ರೆ ಇಂಡೈರೆಕ್ಟ್ ಆಗಿ ನಾವಲ್ಲೇ ಆಕ್ಸಿಜನ್ ಅನ್ನ ಆಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಆಕ್ಸಿಜನ್ ಅನ್ನ ಆಡ್ ಮಾಡ್ತೀವಿ. ಆಡ್ ಮಾಡಿದಾಗ ಏನಾಗುತ್ತೆ, CuO ಆಗಿ ಏನಾಗುತ್ತೆ, ಇದು ಕನ್ವರ್ಟ್ ಆಗುತ್ತೆ. ಸೊ ಇಕ್ವೇಶನ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಲ್ಲಿ 2 O ಮಾಲಿಕ್ಯೂಲ್ಸ್ ಇದೆ. ಇಲ್ಲಿ ನಾನು 2 ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಕಾಪರ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಲ್ಲಿ 2 ಅನ್ನ ಹಾಕ್ತೀವಿ. ಓಕೆ, ಸೊ ಇವಾಗ ಇಲ್ಲಿ ಆಕ್ಸಿಡೇಷನ್ ಹೆಂಗಾಗಿದೆ, ಉತ್ಕರ್ಷಣ ಹೆಂಗಾಗಿದೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಹೆಂಗಂತ ಹೇಳಿದ್ರೆ ಇನಿಷಿಯಲಿ ಏನಾಗಿತ್ತು, ಕಾಪರ್ ಇತ್ತು, ಕಾಪರ್ ಮಾತ್ರ ಇತ್ತು. ಅದೇನಾಯ್ತು, ಅದನ್ನ ಕಾಯಿಸಿದಾಗ ಆಕ್ಸಿಜನ್ ಅದಕ್ಕೆ ಆಡ್ ಆಯ್ತು. ಅಂದ್ರೆ ಇನಿಷಿಯಲ್ ಆಗಿರುವಂತಹ ಕಾಪರ್ ಏನಾಯ್ತು, ಕಾಪರ್ ಆಕ್ಸೈಡ್ ಆಗಿ ಏನಾಯ್ತು, ಕನ್ವರ್ಟ್ ಆಯ್ತು. ಸೊ ಇದನ್ನೇನಂತ ಕರಿತೀವಿ ನಾವು, ಉತ್ಕರ್ಷಣ ಅಂತ ಹೇಳ್ತೀವಿ. ಉತ್ಕರ್ಷಣ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾದ್ರೆ ಉತ್ಕರ್ಷಣ ಕ್ರಿಯೆ ಅಂತಂದ್ರೇನು? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಆ ಕ್ರಿಯೆಯನ್ನೇನಂತ ಕರಿತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಸೊ ಬರೆಯೋಣ ಇಲ್ಲ. ಕ್ರಿಯೆಯಲ್ಲಿ, ಯಾವ ಕ್ರಿಯೆಯಲ್ಲಿ? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಥವಾ O2 ಪಡೆದುಕೊಂಡರೆ, O2 ಅನ್ನ ಪಡೆದುಕೊಂಡರೆ ಅದನ್ನೇನಂತ ಕರಿತೀವಿ, ಆ ಒಂದು ರಾಸಾಯನಿಕ ಕ್ರಿಯೆಯನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಇದೇ ಒಂದು ಕಾಪರ್ ಆಕ್ಸೈಡ್ ಏನಿದೆ, ಈ ಕಾಪರ್ ಆಕ್ಸೈಡ್ ಗೆ ನಾವು ಹೈಡ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಇದೇ CO ಅನ್ನ ತಗೊಳ್ತೀನಿ ನಾನು. ಇದೇ CO ಗೆ ನಾನೇನ್ ಮಾಡ್ತೀನಿ, ಹೈಡ್ರೋಜನ್ ಗ್ಯಾಸ್ ಅನ್ನ ಏನ್ ಮಾಡ್ತೀನಿ, ಪಾಸ್ ಮಾಡ್ತೀನಿ. ಸೊ ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡಿದಾಗ ನಮ್ಗೆ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ, Cu ಸಪರೇಟ್ ಆಗುತ್ತೆ, ಆಮೇಲೆ H2O ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವೇನ್ ಮಾಡ್ಬೋದು, CuO ನೆಕ್ಸ್ಟ್ Cu ಆಗಿ ಕನ್ವರ್ಟ್ ಆಯ್ತು. H2 ಅನ್ನುವಂಥದ್ದು ಏನಾಯ್ತು, H2O ಆಗೇನಾಯ್ತು, ಕನ್ವರ್ಟ್ ಆಯ್ತು. ಓಕೆನಾ? ಹಾಗಾದ್ರೆ ಇಲ್ಲಿ ಅಪಕರ್ಷಣ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕು. ಓಕೆನಾ? ಸೊ ಇನಿಷಿಯಲ್ ಏನಾಗಿದೆ, ಇಲ್ಲಿ ಕಾಪರ್ ಆಕ್ಸೈಡ್ ಇದೆ. ಉತ್ಪನ್ನದಲ್ಲಿ ಏನಾಗಿದೆ, ಕಾಪರ್ ಆಕ್ಸಿಜನ್ ಅನ್ನ ಕಳೆದುಕೊಂಡಿದೆ, ಹೌದಾ? ಸೊ ಇಲ್ಲಿ ನಾವೇನ್ ಮಾಡ್ಬೋದು, ಇದನ್ನ ಅಪಕರ್ಷಣ ಅಂತ ಹೇಳ್ಬಹುದು. ಅಪಕರ್ಷಣ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾದ್ರೆ ಅಪಕರ್ಷಣ ಅಂತಂದ್ರೆ ಏನು? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಕಳೆದುಕೊಂಡರೆ ಆ ಪ್ರಕ್ರಿಯೆನೇನಂತ ಕರಿತೀವಿ, ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಇನ್ನೊಂದು ಬರೆಯೋಣ. ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡರೆ ಆ ಕ್ರಿಯೆಯನ್ನ ಏನಂತ ಕರಿತೀವಿ ನಾವು, ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಸೊ ಐ ಹೋಪ್ ನಿಮ್ಗೆ ಅಪಕರ್ಷಣ ಕ್ರಿಯೆ ಅಂತಂದ್ರೇನು, ಉತ್ಕರ್ಷಣ ಕ್ರಿಯೆ ಅಂದ್ರೇನು ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಸೊ ಇವಾಗ ನಿಮಗೆ ಅಪಕರ್ಷಣ ಉತ್ಕರ್ಷಣ ಎರಡೂ ಕ್ರಿಯೆಗಳು ಒಂದೇ ಇದ್ರಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಓಕೆ, ಸೊ ಇಲ್ಲೇ ನಾನು ಇದನ್ನ ಹಂಗೆ ಇಟ್ಕೊಳ್ತೀನಿ, ಬಿಕಾಸ್ ಇದು ನೆಕ್ಸ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇಕು. ಸೊ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನ
ಪಡೆದುಕೊಂಡರೆ ಅದನ್ನ ನಾವು ಅಪಕರ್ಷಣ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ಇಲ್ಲೊಂದು ಸ್ಪೆಷಲ್ ಎಕ್ಸಾಂಪಲ್ ಇದೆ. ಯಾವ್ದು? ಸೊ ಈ ಎಕ್ಸಾಂಪಲ್ ಅಲ್ಲಿ ನಾವ್ ಏನನ್ನ ನೋಡಬಹುದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಕಾಪರ್ ಆಕ್ಸೈಡ್ ಇದೆ. ಕಾಪರ್ ಆಕ್ಸೈಡ್ ಅನ್ನುವಂಥದ್ದು ಆಕ್ಸಿಜನ್ ಅನ್ನ ಏನ್ ಮಾಡಿದೆ? ಕಳ್ಕೊಂಡಿದೆ. ಅವಾಗ ನಾವ್ ಇದನ್ನ ಏನಂತ ಕರಿಬಹುದು? ಅಪಕರ್ಷಣ ಅಂತ ಕರಿಬಹುದು. ಅಪಕರ್ಷಣ. ನೆಕ್ಸ್ಟ್ ಕ್ರಿಯೆಯೊಳಗ ಹೈಡ್ರೋಜನ್ ಏನ್ ಮಾಡಿದೆ? ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ. ಸೊ ಇನಿಷಿಯಲಿ ಇಲ್ಲಿ ಏನಾಗಿದೆ? ಹೈಡ್ರೋಜನ್, ಆಕ್ಸಿಜನ್ ಇಲ್ಲ, ಅದ್ರ ಜೊತೆಗೆ ಉತ್ಪನ್ನದಲ್ಲಿ ಏನಾಗಿದೆ? ಅದು ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ. ಸೊ ಹಾಗಾಗಿ ನಾವಿಲ್ಲಿ ಇದನ್ನ ಏನಂತ ಹೇಳ್ಬಹುದು? ಉತ್ಕರ್ಷಣ ಅಂತ ಹೇಳ್ಬಹುದು. ಉತ್ಕರ್ಷಣ. ಓಕೆನಾ? ಸೊ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಕಳೆದುಕೊಂಡು ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುತ್ತೆ, ಅಥವಾ ಹೈಡ್ರೋಜನ್ ಅನ್ನ ಯಾವ ಒಂದು ವಸ್ತುವು ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತೆ ಆ ಒಂದು ಕ್ರಿಯೆಯನ್ನ ಏನಂತ ಕರಿತೀವಿ ನಾವು? ರೆಡಾಕ್ಸ್ ರಿಯಾಕ್ಷನ್ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ಏನಂತ ಹೇಳಿದ್ರೆ ನಿಮಗೆ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗೆ ಇನ್ನೊಂದು ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲ್ ಅನ್ನ ನಾವೀಗ ನೋಡೋಣ. ಸೊ ಯಾವುದು ಅಂತ ಹೇಳಿದ್ರ ಜಿಂಕ್. ಸೊ ಜಿಂಕ್ ಏನ್ ಮಾಡುತ್ತೆ? ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ? ಜಿಂಕ್ ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ZnO ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರ ಜಿಂಕ್ ಆಕ್ಸೈಡ್ ಕಾರ್ಬನ್ ಜೊತೆಗೆ ಕಂಬೈನ್ ಆಗುತ್ತೆ. ಸೊ ಕಾರ್ಬನ್ ಜೊತೆಗೆ ಕಂಬೈನ್ ಆಗಿ ಅಥವಾ ರಿಯಾಕ್ಷನ್ ಮಾಡಿ ಏನೆಲ್ಲ ಬಿಡುಗಡೆ ಆಗುತ್ತೆ ಅನ್ನೋದಾದ್ರೆ ಜಿಂಕ್ ಸಪರೇಟ್ ಆಗುತ್ತೆ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ನಾವು ಅಪಕರ್ಷಣ ಮತ್ತು ಉತ್ಕರ್ಷಣ ಅಂದ್ರೆ ಯಾವ ರೀತಿಯಾಗಿ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿ ನೋಡಿ ZnO ಇರೋದೇನಾಗಿದೆ? ಜಿಂಕ್. ಬರೀ ಜಿಂಕ್ ಆಕ್ಸೈಡ್ ಇರೋದೇನಾಗಿದೆ? ಜಿಂಕ್ ಆಗಿದೆ. ಹಾಗಾಗಿ ನಾವು ಇದನ್ನ ಆಕ್ಸಿಡೇಷನ್ ಅಂತ ಹೇಳ್ತೀವಿ ಅಥವಾ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಕಾರ್ಬನ್ ಇರೋದೇನಾಗಿದೆ? ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಇದೇನಾಗಿದೆ? ಸಾರಿ, ಇದು ರಿಡಕ್ಷನ್. ಇದು ಯಾಕಂದ್ರೆ ಅದು ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ, ಅಪಕರ್ಷಣ ಆಗಿದೆ. ಆದ್ರೆ ಇದೇನಾಗಿದೆ? ಇದು ಆಕ್ಸಿಡೇಷನ್ ಆಗಿದೆ. ಓಕೆ. ಆಕ್ಸಿಡೇಷನ್ ಅಥವಾ ಉತ್ಕರ್ಷಣ ಅಂತ ಹೇಳ್ತೀವಿ. ಸೊ ಎರಡು ಎಕ್ಸಾಂಪಲ್ಸ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ದಂತ ಹೇಳಿದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅಲ್ಲಿ ನಾವೇನ್ ಮಾಡ್ಬೋದು? ಕೇವಲ ಉತ್ಕರ್ಷಣ ಕ್ರಿಯೆಗಳನ್ನ ಮಾತ್ರ ನೋಡ್ತೀವಿ. ಇನ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳಲ್ಲಿ ನಾವು ಕೇವಲ ಅಪಕರ್ಷಣ ಕ್ರಿಯೆಗಳನ್ನ ನಾವು ನೋಡ್ತೀವಿ. ಸೊ ಇನ್ನೂ ಒಂದು ನಿಮಗೆ ಯಾವ್ದಂತ ಹೇಳಿದ್ರೆ ಉತ್ಕರ್ಷಣ ಕ್ರಿಯೆಗಳಿಗೆ ಬೇರೆ ಬೇರೆ ಡೆಫಿನೇಷನ್ ಅನ್ನು ನಾವು ಕೊಡಬಹುದು. ಇನ್ನೊಂದ್ ಏನಂತ ಹೇಳಿದ್ರ ಆ ಉತ್ಕರ್ಷಣ ಕ್ರಿಯೆ ನಾನು ಬರೀ ಕೇವಲ ಇಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಂತ ಮಾತ್ರ ಹೇಳಿದೀನಿ. ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡರೆ ಅದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ. ಇನ್ನು ಅಪಕರ್ಷಣ ಅಂತ ಹೇಳಿದ್ರ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಕಳೆದುಕೊಂಡು ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ ಅದನ್ನ ನಾವು ಅಪಕರ್ಷಣ ಅಂತ ಕರಿತೀವಿ. ಸೊ ಎಲ್ಲಾ ಕ್ರಿಯೆಗಳಲ್ಲಿ ಎರಡೂನು ಆಗಂಗಿಲ್ಲ, ಕೆಲವೊಂದಿಷ್ಟು ಕ್ರಿಯೆಗಳಲ್ಲಿ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಓಕೆ. ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಯಾವುದು? ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ. ಇಲ್ಲಿಗೆ ಏನಾಯ್ತು ಅಂದ್ರೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ನಾನು ನಿಮಗೆ ನೀಟಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಇನ್ನು ಎರಡು ಕಾನ್ಸೆಪ್ಟ್ ಇದೆ. ಯಾವ್ದಂತ ಹೇಳಿದ್ರೆ ಕರೋಷನ್ ಅಂಡ್ ರೆನ್ಸಿಡಿಟಿ ಅಂತ. ಸೊ ಅದನ್ನು ಸಹ ನಾವೀಗ ನೋಡೋಣ. ಸೊ ಇವಾಗ ನೋಡೋಣ ಯಾವ್ದಂತ ಹೇಳಿದ್ರೆ ಕರೋಷನ್ ಅಥವಾ ಸಂಕ್ಷಾರಣ ಅಂತ ಹೇಳ್ತೀವಿ. ಸೊ ಸಂಕ್ಷಾರಣ ಅಂತಂದ್ರೆ ಏನು? ಹಾಗಾದ್ರೆ ಒಂದು ಲೋಹ ಇರುತ್ತೆ ಅಥವಾ ಯಾವುದೇ ಒಂದು ವಸ್ತು ಇರುತ್ತೆ. ಆ ವಸ್ತು ತನ್ನ ಒಂದು ಮೂಲ ಏನಂತ ಹೇಳ್ತೀವಿ? ಮೂಲ ಸ್ವರೂಪವನ್ನ ಕಳೆದುಕೊಳ್ಳುವಂತಹ ಪ್ರಕ್ರಿಯೆ ಏನಂತ ಕರಿತೀವಿ ನಾವು? ಕರೋಷನ್ ಅಂತ ಹೇಳ್ತೀವಿ ಅಥವಾ ಸಂಕ್ಷಾರಣ ಅಂತ ಹೇಳ್ತೀವಿ. ಸೊ ಈ ಸಂಕ್ಷಾರಣಕ್ಕೆ ನಾವು ಬೇರೆ ಬೇರೆ ಕಾರಣಗಳನ್ನು ನಾವು ಕೊಡ್ಬೋದು. ವಾತಾವರಣದಲ್ಲಿರುವಂತಹ ತೇವಾಂಶಗಳಿಂದ ಅದು ಏನಾಗಬಹುದು? ಆಕ್ರಮಿಸಲ್ಪಟ್ಟಿರ್ಬಹುದು, ಅಥವಾ ಆಸಿಡ್ ಗಳಿಂದ ಅದು ಆಕ್ರಮಿಸಲ್ಪಟ್ಟಿರ್ಬಹುದು, ಅಥವಾ ಬೇರೆ ಬೇರೆ ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಗ್ಯಾಸಸ್ ಗಳು ಸಹ ಆ ಒಂದು ಧಾತುವಿನ ಮೇಲೆ ಆಕ್ರಮಿಸಲ್ಪಟ್ಟಿರ್ಬೋದು. ಸೊ ಈ ರೀಸನ್ ಇಂದ ಏನಾಗಬಹುದು? ನಮಗೆ ಸಂಕ್ಷಾರಣ ಬರ್ಬೋದು. ಹಾಗಾದ್ರೆ ಈ ಸಂಕ್ಷಾರಣಕ್ಕೆ ಉದಾಹರಣೆಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ಫಸ್ಟಿಗೆ ನಾನು ನಿಮ್ಗೆ ಸಂಕ್ಷಾರಣ ಅಂದ್ರೇನು ಅಂತ ಹೇಳಿ, ವಸ್ತು ಅಥವಾ ಧಾತುಗಳು ವಾತಾವರಣದ ಅಂಶಗಳಾದಂತಹ
ತೇವಾಂಶ, ಓಕೆ, ಅಥವಾ ಆಮ್ಲಗಳು. ನೆಕ್ಸ್ಟ್ ಇತರ ವಸ್ತುಗಳಿಂದ ಏನ್ ಮಾಡ್ತಾವ, ತಮ್ಮ ಒಂದು ಮೂಲ ಸ್ವರೂಪವನ್ನ ಕಳೆದುಕೊಳ್ಳುತ್ತವೆ, ಆಕ್ರಮಿಸಲ್ಪಡುತ್ತವೆ. ಆದ್ದರಿಂದ ಅವುಗಳನ್ನ ಏನಂತ ಕರಿತೀವಿ ನಾವು, ಸಂಕ್ಷಾರಣ ಅಂತ ಹೇಳ್ತೀವಿ. ಸೊ ಈ ಸಂಕ್ಷಾರಣಕ್ಕೆ ಉದಾಹರಣೆಗಳು ಯಾವ್ಯಾವ ಹಾಗಾದ್ರೆ, ಒಂದೇ ಉದಾಹರಣೆ ಯಾವ್ದಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದು. ನೆಕ್ಸ್ಟ್ ಎರಡನೇದು ಯಾವ್ದಂತ ಹೇಳಿದ್ರೆ ಬೆಳ್ಳಿಯ ಬಣ್ಣ ಏನಾಗುವುದು ಅಂತ ಹೇಳಿದ್ರ ಬದಲಾಗುವುದು. ಅಂದ್ರ ಈ ಸಿಲ್ವರ್ದು ಏನು ನಾವು ವಸ್ತುಗಳನ್ನ ಯೂಸ್ ಮಾಡ್ತೇವೆ, ಆಂಕ್ಲೆಟ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಮತ್ತೆ ಸರಗಳನ್ನ ಯೂಸ್ ಮಾಡ್ತೀವಿ. ಸೊ ಅದ್ರ ಮೇಲೆ ಕಪ್ಪು ವಸ್ತು ಏನಾಗುವುದು, ಸಂಗ್ರಹ ಆಗುವುದು, ಅದಕ್ಕೆ ನಾವು ಬೆಳ್ಳಿಯ ಬಣ್ಣ ಬದಲಾಗುವುದು ಅಂತ ಹೇಳ್ತೀವಿ. ಅದು ಸಹ ಯಾವ್ದು ಈ ಕರೋಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ ತಾಮ್ರದ ವಸ್ತುವಿನ ಮೇಲೆ ಹಸಿರು ಬಣ್ಣದ ಲೇಪನ ಸಂಗ್ರಹವಾಗುವುದು. ಓಕೆ, ಸೊ ಇವೆಲ್ಲವೂ ಏನಂತಂದ್ರೆ ಕರೋಷನ್ಗೆ ಉದಾಹರಣೆಗಳಾಗುತ್ತೆ. ಇದಕ್ಕೆ ರಾಸಾಯನಿಕ ಕ್ರಿಯೆಗಳು ಇದಾವ್, ಹೌದಾ. ಸೊ ಇದಕ್ಕೆ ಯಾವ್ದು ಕಬ್ಬಿಣ ತುಕ್ಕು ಹಿಡಿಯೋದಕ್ಕೂ ಸಹ ಒಂದು ರಾಸಾಯನಿಕ ಕ್ರಿಯೆನ ನಾವು ಬರೀಬಹುದು. ನೆಕ್ಸ್ಟ್ ಯಾವ್ದಂತ ಹೇಳಿದ್ರೆ ಈ ಕಬ್ಬಿಣ ತುಕ್ಕು ಹಿಡಿಲಿಕ್ಕೆ ಏನೇನು ರೀಸನ್ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವಂತಹ ತೇವಾಂಶ ಅಂದ್ರೆ ವಾಟರ್ ಮಾಲಿಕ್ಯೂಲ್ ಆಗಿರ್ಬೋದು, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಕಬ್ಬಿಣ ತುಕ್ಕು ಹಿಡೋದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಇನ್ನು ಬೆಳ್ಳಿಯ ಒಂದು ಕಪ್ಪು ಬಣ್ಣ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದು ವಾತಾವರಣದಲ್ಲಿರುವಂತಹ ಸಲ್ಫರ್ ಜೊತೆಗೆ ರಿಯಾಕ್ಷನ್ ಆಗಿ ಬೆಳ್ಳಿಯ ಸಲ್ಫೈಡ್ ಆಗಿ ಏನಾಗುತ್ತೆ, ಇದು ಕನ್ವರ್ಟ್ ಆಗುತ್ತೆ. ಓಕೆನಾ. ಅದೇ ರೀತಿಯಾಗಿ ತಾಮ್ರದ ಹಸಿರು ಲೇಪನ ಹೆಂಗ್ ಸಂಗ್ರಹ ಆಗುತ್ತೆ ಅಂತ ಹೇಳಿದ್ರೆ ಈ ತಾಮ್ರ ಇರುತ್ತೆ, ತಾಮ್ರ ಅನ್ನುವಂಥದ್ದು ನೀರ್ ಜೊತೆನೂ ರಿಯಾಕ್ಷನ್ ಆಗುತ್ತೆ, ಆಕ್ಸಿಜನ್ ಜೊತೆನೂ ರಿಯಾಕ್ಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆನೂ ರಿಯಾಕ್ಷನ್ ಆಗುತ್ತೆ. ಸೊ ಎಲ್ಲಾದ್ರ ಜೊತೆಗೇನು ರಿಯಾಕ್ಷನ್ ಆಗಿ ಇದು ಕಾಪರ್ ಕಾರ್ಬೋನೇಟ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಇನ್ನೊಂದು ಯಾವ್ದು ಕಾಪರ್ ಕಾರ್ಬೋನೇಟ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಹಸಿರು ಲೇಪನ ಅಂತ ಹೇಳ್ತೀವಿ. ಸೊ ಅದ್ರ ರಿಯಾಕ್ಷನ್ ಒಂದು ನಾನು ಬರ ತೋರಿಸ್ತೀನಿ. ಯಾವ್ದಂತ ಹೇಳಿದ್ರೆ ಕಾಪರ್ ಇರುತ್ತೆ, ನಮ್ಮ ಒಂದು ತಾಮ್ರದ ವಸ್ತು ಇರುತ್ತೆ, ಅದು ವಾತಾವರಣದಲ್ಲಿರುವಂತಹ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ, ನೀರಿನ ಜೊತೆ ರಿಯಾಕ್ಷನ್ ಆಗುತ್ತೆ, ನೆಕ್ಸ್ಟ್ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಜೊತೆನೂ ರಿಯಾಕ್ಷನ್ ಆಗುತ್ತೆ. ಸೊ ಈ ಎಲ್ಲಾ ವಸ್ತುಗಳ ಜೊತೆ ರಿಯಾಕ್ಷನ್ ಆಗಿ ಏನೇನೆಲ್ಲ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ CuOH ಟ್ವೈಸ್, ಓಕೆ, ಕಾಪರ್ ಹೈಡ್ರಾಕ್ಸೈಡ್, ಮತ್ತೆ ಇನ್ನೊಂದು ಯಾವ್ದಂತ ಹೇಳಿದ್ರೆ ಕಾಪರ್ ಕಾರ್ಬೋನೇಟ್. ಇದನ್ನ ನಾವೇನಂತ ಕರಿತೀವಿ, ಹಸಿರು ಲೇಪನ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇದಕ್ಕೆ ರಿಯಾಕ್ಷನ್ ಅನ್ನ ಬರಿಬಹುದು. ಇನ್ನು ಉಳಿದಿರುವಂತದ್ದು ಬೆಳ್ಳಿದು ಆಮೇಲೆ ಮತ್ತೆ ಕಬ್ಬಿಣದ್ದು, ಇದನ್ನ ಲೋಹಗಳು ಮತ್ತು ಅಲೋಹಗಳ ಲೆಸನ್ ಅಲ್ಲಿ ನಾವು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಅಲ್ಲಿ ನಮ್ಗೆ ಆ ಲೆಸನ್ ಅನ್ನ ಹೇಳುವಾಗ ನಾನು ನಿಮ್ಗೆ ಅದನ್ನ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆನಾ. ಸೊ ಇದು ನಿಮಗೆ ರೆನ್ಸಿಡಿಟಿ ಯಾವ್ದು ಕರೋಷನ್ ಅಂದ್ರೇನು, ಸಂಕ್ಷಾರಣ ಅಂದ್ರೇನು, ಮತ್ತೆ ಅದಕ್ಕೆ ಉದಾಹರಣೆ. ಆಲ್ಮೋಸ್ಟ್ ಆಲ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೇಳ್ತಾರೆ ಏನಂತ ಹೇಳಿದ್ರೆ ಯಾವ್ದು ಸಂಕ್ಷಾರಣಕ್ಕೆ ಯಾವ ಉದಾಹರಣೆಗಳು ಬರ್ತಾವೋ, ಅಥವಾ ಕಬ್ಬಿಣ ತುಕ್ಕು ಹಿಡಿಯುವುದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಬಹುದು, ಹೌದಾ. ನೆಕ್ಸ್ಟ್ ಬೆಳ್ಳಿ ಯಾವ್ದ್ರ ಜೊತೆ ರಿಯಾಕ್ಷನ್ ಆಗುತ್ತೆ, ಯಾವ್ದ್ರ ಜೊತೆ ರಿಯಾಕ್ಷನ್ ಆಗಿ ಅದು ಕರೋಷನ್ ಆಗುತ್ತೆ ಅಂತ ಕೇಳಬಹುದು. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ರೆನ್ಸಿಡಿಟಿ ಅಂತ ಹೇಳ್ತೀವಿ. ಸೊ ಅದನ್ನ ಇವಾಗ ನೋಡೋಣ. ರೆನ್ಸಿಡಿಟಿ ಅಥವಾ ಕಮಟುವಿಕೆ ಅಂತ ಹೇಳ್ತೀವಿ. ಕಮಟುವಿಕೆ ಇಂಗ್ಲಿಷ್ ಅಲ್ಲಿ ನಾವ್ ಇದನ್ನ ರೆನ್ಸಿಡಿಟಿ ಅಂತ ಹೇಳ್ತೀವಿ. ಸೊ ಏನ್ ಹಾಗಾದ್ರೆ ರೆನ್ಸಿಡಿಟಿ ಅನ್ನುವಂಥದ್ದು, ಇದು ಯಾವ ವಸ್ತುಗಳ ಮೇಲೆ ಆಕ್ಷನ್ ಆಗುತ್ತೆ ಅನ್ನೋದಾದ್ರೆ, ನಾವು ಮನೆಯಲ್ಲಿ ಎಣ್ಣೆ ಪದಾರ್ಥಗಳನ್ನ ಯೂಸ್ ಮಾಡ್ತೇವೆ ಅಥವಾ ಕೊಬ್ಬಿನ ಪದಾರ್ಥಗಳನ್ನ ಉಪಯೋಗ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವೀಗ ಗೀಯನ್ನ ಯೂಸ್ ಮಾಡ್ತಿರ್ಬೋದು, ತುಪ್ಪವನ್ನ ಯೂಸ್ ಮಾಡ್ತಿರ್ಬೋದು ನಮ್ಮ ಮನೆಯೊಳಗ, ಅಥವಾ ಬಹುದಿನಗಳ ಕಾಲ ಬಳಸದೇ ಇರುವಂತಹ ಎಣ್ಣೆಯನ್ನು ಸಹ ನಾವು ಇಟ್ಕೊಂಡಿರ್ಬೋದು ಮನೆಯೊಳಗ. ಸೊ ಇದೆಲ್ಲ ಏನಾಗುತ್ತೆ, ತುಂಬಾ ದಿನಗಳ ಮೇಲೆ ಏನಾಗುತ್ತೆ, ಅದು ಆಕ್ಸಿಡೇಷನ್ ಆಗಿರುತ್ತೆ. ಅಂದ್ರ ಆಕ್ಸಿಡೇಷನ್ ಅಂತಂದ್ರೇನು, ಉತ್ಕರ್ಷಣ ಆಗಿರುತ್ತೆ. ಸೊ ಉತ್ಕರ್ಷಣ ಆಗಿ ಅದರಲ್ಲಿ ಬಣ್ಣ ಮತ್ತು ವಾಸನೆ ಮತ್ತು ರುಚಿ ಏನಾಗಿರುತ್ತೆ, ಬದಲಾಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಕಮಟುವಿಕೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕಮಟುವಿಕೆ ಅನ್ನುವಂಥದ್ದನ್ನ ನಾವ್ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರ ಯಾವ್ದಂತ ಹೇಳ್ತೀವಿ,
ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಯೂಸ್ ಮಾಡಬಹುದು. ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೇವೆ, ಈ ಕಮಟುವಿಕೆ ಅನ್ನುವಂತಹ ಪ್ರೋಸೆಸ್ ಅನ್ನ ಏನ್ ಮಾಡ್ತೇವೆ, ಕಡಿಮೆ ಮಾಡ್ತೇವೆ. ಅಂದ್ರೆ ಇದು ಯಾವ್ದ್ರ ಮೇಲೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ರ, ಕೊಬ್ಬು ಮತ್ತ ಎಣ್ಣೆಯ ಪದಾರ್ಥಗಳ ಮೇಲೆ ಏನ್ ಮಾಡುತ್ತೆ, ಇದು ಹೆಚ್ಚಾಗಿ ಪ್ರಭಾವವನ್ನ ಬೀರುತ್ತೆ. ಎಣ್ಣೆಯ ಪದಾರ್ಥಗಳ ಮೇಲೆ ಪದಾರ್ಥಗಳು ಏನಾಗಿರ್ತಾವ, ಇಲ್ಲಿ ಉತ್ಕರ್ಷಣೆಗೊಳಗಾಗಿರ್ತಾವ. ಉತ್ಕರ್ಷಣೆ ಅಂತ ಹೇಳ್ತೇವೆ. ಉತ್ಕರ್ಷಣೆಗೊಳಗಾದಾಗ ಅವನ್ನ ನಾವು ರೆನ್ಸಿಡಿಟಿ ಅಥವಾ ಕಮಟುವಿಕೆ ಅನ್ನುವಂಥದ್ದು ಹೇಳ್ತೇವೆ. ಸೊ ಇದನ್ನ ತುಂಬಾ ದಿನಗಳ ಕಾಲ ಉಪಯೋಗ ಮಾಡ್ಲಿಲ್ಲ ಅಂತಂದ್ರ ಅದರ ರುಚಿಯಾಗಿರ್ಬೋದು ಮತ್ತೆ ಅದ್ರದ್ದು ವಾಸನೆ ಆಗಿರ್ಬೋದು ಏನಾಗುತ್ತೆ, ಬದಲಾಗತ್ತೆ. ಹಾಗಾದ್ರೆ ಈ ಒಂದು ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣೆಯನ್ನ ತಡೆಗಟ್ಟಬೇಕು ಅಂತ ಹೇಳಿ ಏನ್ ಮಾಡ್ತಾರಂತಂದ್ರ ಪ್ರತಿ ಉತ್ಕರ್ಷಣಕಾರಿಗಳನ್ನ ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಉಪಯೋಗ ಮಾಡ್ತಾರ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಒಂದ್ ಪ್ರಶ್ನೆನ ಕೇಳ್ಬೋದು. ಚಿಪ್ಸ್ ತಯಾರಕರು ಏನ್ ಮಾಡ್ತಾರಂತ ಹೇಳಿದ್ರ, ತುಂಬಾ ದಿನಗಳ ಕಾಲ ನಾವ್ ಏನ್ ಮಾಡ್ತೇವೆ, ಚಿಪ್ಸ್ ಗಳನ್ನ ಪಾಕೆಟ್ ಗಳಲ್ಲಿ ಏನ್ ಮಾಡ್ತೇವೆ, ಇಟ್ಕೊಂಡಿರ್ತೀವಿ. ಸೊ ಆ ಚಿಪ್ಸ್ ಗಳು ಕೊಬ್ಬಿನ ಪದಾರ್ಥಗಳು, ಅಂದ್ರೆ ಅದ್ರಲ್ಲಿ ನಾವು ಆಯಿಲ್ ಅನ್ನ ಹಾಕಿರ್ತೀವಿ, ಆಯಿಲ್ ಇಂದ ಅದನ್ನ ಚಿಪ್ಸ್ ಅನ್ನ ರೆಡಿ ಮಾಡಿರ್ತೀವಿ. ಸೊ ಅದು ಹಾಳಾಗಬಾರ್ದು ಅಂತ ಹೇಳಿ ಏನ್ ಮಾಡ್ತಾರ, ಚಿಪ್ಸ್ ತಯಾರಕರು ಅದರಲ್ಲಿ ನೈಟ್ರೋಜನ್ ಅನ್ನ ಆಡ್ ಮಾಡಿರ್ತಾರ. ನೈಟ್ರೋಜನ್ ಗ್ಯಾಸ್ ಅನ್ನ ಏನ್ ಮಾಡಿರ್ತಾರೆ, ಇಲ್ಲಿ ಅದರಲ್ಲಿ ಆಡ್ ಮಾಡಿರ್ತಾರೆ. ಸೊ ನೈಟ್ರೋಜನ್ ಗ್ಯಾಸ್ ಅನ್ನುವಂಥದ್ದು ಏನಂತಂದ್ರೆ ಏನಂತ ಹೇಳ್ತೀವಿ, ಪ್ರತಿ ಉತ್ಕರ್ಷಣಕಾರಿಯಾಗಿ ಅದೇನ್ ಮಾಡತ್ತೆ, ಕೆಲಸವನ್ನ ಮಾಡತ್ತೆ, ಅಥವಾ ಆಂಟಿ ಆಕ್ಸಿಡೆಂಟ್ ಆಗಿ ಏನ್ ಮಾಡತ್ತೆ, ಅದು ಕೆಲಸವನ್ನ ಮಾಡತ್ತೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಪ್ರತಿ ಉತ್ಕರ್ಷಣಕಾರಿಗಳನ್ನ ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಉಪಯೋಗ ಮಾಡ್ಕೊಂಡು ಕೊಬ್ಬು ಅಥವಾ ಎಣ್ಣೆಯ ಪದಾರ್ಥಗಳು ಕಮಟುವಿಕೆ ಆಗುವುದನ್ನ ಏನ್ ಮಾಡಬಹುದು, ನಾವು ತಡೆಗಟ್ಟಬಹುದು. ಓಕೆನಾ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಕಮಟುವಿಕೆ ಅನ್ನುವಂತಹ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರೋದು. ಇಲ್ಲಿಗೆ ನಮ್ಮ ಒಂದು ಯಾವ್ದು ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಲೆಸನ್ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ನೂ ಒಂದು ಲೆಸನ್ ಅನ್ನ ತಗೊಂಡ್ ಬಂದು ನೆಕ್ಸ್ಟ್ ನಿಮ್ಗೆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಕ್ಲಾಸಸ್ ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.